ಪುತ್ರಿ ಕಶೇರು ಇವರೊಳು ಶ್ರೇಷ್ಠಳೆನಿಪಳು ಉಳಿದ ಋಷಿಗಣ ಗೋಪಿಕಾಸನರು. ಹಿಂದೆ 27ನೇ ಕಕ್ಷದಲ್ಲಿ ಬರುವಂತಹ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆ ಗೋಪಾಲಕರು ಅವರೆಲ್ಲರೂ ಗಂಧರ್ವರು ಅಂತ ಹೇಳಿದರು. ಆಮೇಲೆ ಆ ತ್ರಿವಕ್ರ ಆಕೆ ಪಿಂಗಳ ಎಂಬ ಅಪ್ಸರಾಸ್ತ್ರೀ ಅಂತ ಹೇಳಿದರು. ಆಮೇಲೆ ತಿಲೋತ್ತಮ ನಕುಲನ ಹೆಂಡತಿ ಅಲ್ಲು. ಹಾಗೆ ಎಲ್ಲ ಗೋಪಿಕಾಸ್ತ್ರೀಯರು ಮತ್ತು ಶಬರಿ ಇವರೆಲ್ಲರೂ ಅಪ್ಸರಶಾಸ್ತ್ರೀಯರು ಅಂತ ಹೇಳಿದರು. ಇನ್ನು ಯಾರ್ಯಾರು ಅವತಾರ ಮಾಡಿದರು ಎಂಬುದನ್ನು ಹೇಳ್ತಾರೆ. ಕೃಷ್ಣವರ್ತಮನ ಸುತರೊಳಗೆ. ಕೃಷ್ಣವರ್ತಮ ಅಂದರೆ ಅಗ್ನಿಗೆ ಹೆಸರು. ಅಗ್ನಿಯನ್ನು ಕೃಷ್ಣವರ್ತಮ ಅಂತ ಕರೀತಾರೆ. ಕೃಷ್ಣ ಅಂದರೆ ಕಪ್ಪು, ವರ್ತಮ ಅಂದರೆ ಮಾರ್ಗ, ಕಪ್ಪು ಮಾರ್ಗ ಅಂದರೆ ಏನು? ಆ ಬೆಂಕಿ ಉರಿಯುವಾಗ ಕಪ್ಪು ಹೋಗಿ ಬರ್ತದಲ್ಲ, ಅದಕ್ಕೆ ಆತನಿಗೆ ಕೃಷ್ಣವರ್ತಮ ಅಂತ ಹೆಸರು. ಅಗ್ನಿ ಕೃಷ್ಣವರ್ತಮನ ಸುತರೊಳಗೆ. ಆ ಅಗ್ನಿಯ ಪುತ್ರರು, ಅಗ್ನಿಯ ಮಕ್ಕಳು 16,100 ಜನ. ಅವರು ತಪಸ್ಸು ಮಾಡಿ ನಾವು ಹೆಂಗಸರಾಗಿ ಕೃಷ್ಣನ ಹೆಂಡತಿಯರಾಗ್ತೀವಿ ಅಂತ ತಪಸ್ಸು ಮಾಡಿದರು ಅವರು. ಹಾಗಾಗಿ ಅವರೆಲ್ಲ ಅಪ್ಸರಾಸ್ತ್ರೀಯರಾದರು. ಕೃಷ್ಣವರ್ತಮನ ಸುತರೊಳಗೆ ಆ ಅಗ್ನಿಯ ಪುತ್ರರಲ್ಲಿ 102,000 ಸ್ತ್ರೀಯರಲ್ಲಿ 102,000 ದ್ವಿ-ಅಷ್ಟ-ಸಾವಿರ. ದ್ವಿ-ಅಷ್ಟ ಅಂದರೆ 2 8 ಅಂದರೆ 16. ದ್ವಿ-ಅಷ್ಟ-ಸಾವಿರ ಅಂದರೆ 16,000. ಶತ ಅಂದರೆ 100. ಹಾಗಾಗಿ 16,100 ಜನ. ಅವರೆಲ್ಲರೂ ಅಪ್ಸರಾಸ್ತ್ರೀಯರಾಗಿ ಹುಟ್ಟಿ ಆಮೇಲೆ ಅಲ್ಲಲ್ಲಿ ರಾಜಪುತ್ರಿಯರಾಗಿ ಹುಟ್ಟಿದರು. ಆಗ ಅವರನ್ನೆಲ್ಲ ನರಕಾಸುರ ತಂದು ಕಾರಾಗಾರದಲ್ಲಿ ಬಂಧನ ಮಾಡಿದ್ದ. ಕೃಷ್ಣ ಪರಮಾತ್ಮ ಆ ನರಕಾಸುರ ಸಂಹಾರ ಮಾಡಿ ಆ ಎಲ್ಲರನ್ನು ಮದುವೆ ಮಾಡಿಕೊಂಡ. ಹೇಗೆ ಮಾಡಿಕೊಂಡ ಅಂದರೆ ಅದಕ್ಕೆ ಹೇಳ್ತಾರೆ, ಪ್ರವಿಷ್ಟಳಾಗಿ ರಮಾಂಬ ತತ್ತನ್ನಾಮ ರೂಪದಲ್ಲಿ. ಅವರೆಲ್ಲರಲ್ಲಿಯೂ ಕೂಡ ರಮಾಂಬ ಆ ಲಕ್ಷ್ಮೀ ತಾಯಿ ಆಕೆ ಆವಿಷ್ಟಳಾಗಿ ತತ್ತನ್ನಾಮ ರೂಪದಲ್ಲಿ, ಆಯಾ ರೂಪದಿಂದ ಆಯಾ ಹೆಸರುಗಳಿಂದ ಅವರಲ್ಲಿ ಲಕ್ಷ್ಮೀದೇವಿ ಪ್ರವಿಷ್ಟಳಾಗಿದ್ದಾಳೆ. ಹೀಗಾಗಿ ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು. ಆ ಎಲ್ಲ ಕೃಷ್ಣನ ಪತ್ನಿಯರೊಳಗೆ ಇರ್ತಾಳೆ. ಹೀಗಾಗಿ ಒಂದೇ ತಿಳ್ಕೋಬೇಕು, ಭಗವಂತ ಮದುವೆ ಮಾಡಿಕೊಂಡ ಅಂತಂದರೆ ಅವರಲ್ಲಿ ಲಕ್ಷ್ಮೀದೇವಿ ವಿಶೇಷ ಆವೇಶ ಇದ್ರೇನೆ ಮಾಡಿಕೊಳ್ಳುತ್ತಾನೆ, ಇಲ್ಲದಿದ್ರೆ ಮಾಡಿಕೊಳ್ಳೋದಿಲ್ಲ ಎಂಬುದು ಸ್ಪಷ್ಟ. ಅವರವರು ತಪಸ್ಸು ಮಾಡಿರ್ತಾರೆ. ಹೀಗಾಗಿ ಕೇವಲ ಎಲ್ಲರನ್ನು ಮಾಡಿಕೊಳ್ಳೋದಿಲ್ಲ, ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ರೇನೆ ಭಗವಂತ ಸ್ವೀಕಾರ ಮಾಡ್ತಾನೆ. ಹೀಗಾಗಿ ಅವರು ತಪಸ್ಸು ಮಾಡಿ ಅವತಾರ ಮಾಡಿದ್ದಕ್ಕಾಗಿ ಅವರನ್ನು ಪತ್ನಿತ್ವೇನ ಸ್ವೀಕಾರ ಮಾಡಿದ. ಅವರೆಲ್ಲರಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ವಿಶಿಷ್ಟವಾದ ಆವೇಶ. ಅದರೊಳಗೂ ಕೂಡ ತ್ವಷ್ಟೃಪುತ್ರಿ ಕಶೇರು ಇವರೊಳು ಶ್ರೇಷ್ಠಳೆನಿಪಳು. ಇದರಲ್ಲಿಯೂ ತಾರತಮ್ಯ. ಆ 16,100 ಜನ ಏನಿದ್ದಾರೆ ಅದರಲ್ಲಿ ತ್ವಷ್ಟೃಪುತ್ರಿ ಕಶೇರು, ಕಶೇರು ಅಂತ ಒಬ್ಬಾಕಿ. ಆಕೆ ಯಾರು ಅಂತಂದರೆ ತ್ವಷ್ಟೃಪುತ್ರಿ. ತ್ವಷ್ಟ ಎಂಬಂತಹ ಸೂರ್ಯ, ಯಾರು ಈ ವೃತ್ರಾಸುರನ ತಂದೆ, ಯಜ್ಞ ಮಾಡಿ ವೃತ್ರಾಸುರನ ಹುಟ್ಟಿಸ್ತಾನಲ್ಲ, ಆತನ ತಂದೆ, ಆ ಯಜ್ಞ ಮಾಡಿದವನು ತ್ವಷ್ಟ ಅಂತ. ದ್ವಾದಶಾಚಾರ್ಯರಲ್ಲಿ ಒಬ್ಬರ ಹೆಸರು ಬಂತು ತ್ವಷ್ಟ ಅಂತ, ಆ ವಿಶ್ವರೂಪಾಚಾರ್ಯರ ತಂದೆ. ಆ ತ್ವಷ್ಟೃ ಪುತ್ರಿ, ಆ ತ್ವಷ್ಟೃ ಎಂಬ ದ್ವಾದಶಾದಿತ್ಯರಲ್ಲಿ ಒಬ್ಬಾತನ ಮಗಳು ಕಶೇರು ಅಂತ. ಆಕೆ ಶ್ರೇಷ್ಠಳಾಗಿದ್ದಾಳೆ. ಈ 16,100 ಜನರಲ್ಲಿ ಆಕೆ ಶ್ರೇಷ್ಠಳು, ಉಳಿಕೆಯವರು ಸಮಾನರು ಅಂತ ಅರ್ಥ. ಹೀಗಾಗಿ ಆ 16,108 ಜನ ಒಟ್ಟಿಗೆ ಅದರಲ್ಲಿ 8 ಜನ ಪಟ್ಟಮಹಿಷಿಯರು. ಆ 8 ಜನರಲ್ಲಿ ರುಕ್ಮಿಣಿ ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀ ಅವತಾರ. ಇನ್ನು 6 ಜನರು ಅವರೇ ಷಣ್ಮಹಿಷಿಯರು. ಆ ಷಣ್ಮಹಿಷಿಯರ ಸ್ಥಾನ ತಾರತಮ್ಯದಲ್ಲಿ ಎಲ್ಲಿ ಬಂದಿದೆ?
6ನೇ ಕಕ್ಷ ಗುರ್ತಿಡ್ಕೊಂಬೋದು ಸುಲಭ. ಯಾಕೆ ಷಣ್ಮಹಿಷಿಯರಾದ ಕಾರಣ 6ನೇ ಕಕ್ಷ ಅಂತ. 6 ಜನ 6ನೇ ಕಕ್ಷ. ಹೀಗಾಗಿ ಅವರು ಆ ಷಣ್ಮಹಿಷಿಯರು ಆ 6 ಜನರಾಗಿ ಬಂದಿದ್ರು. ಅದರಲ್ಲಿಯೂ ವಿಶೇಷವಾಗಿ ಜಾಂಬವತಿಯಲ್ಲಿ ಹೆಚ್ಚಿನ ಸನ್ನಿಧಾನ ಇರೋಣದರಿಂದ ಅವರಲ್ಲಿ ಜಾಂಬವತಿ ಶ್ರೇಷ್ಠಳು ಎಂಬ ಮಾತನ್ನು ಹಿಂದೆ ತಿಳಿಸಿದ್ರು. ಹೀಗೆ 8 ಜನರಾದ ಮೇಲಕ್ಕೆ ಆ 16,100 ಜನ ಅವರೆಲ್ಲರೂ ಸಮಾನರು. ಅದರಲ್ಲಿ ಈ ಕಶೇರು ಎಂಬಾಕಿ ಉತ್ತಮ. ಅವರಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಅಂತ ಅರ್ಥ. ಆಕೆ ಯಾರು ಅಂದರೆ ತ್ವಷ್ಟೃ ಪುತ್ರಿ, ತ್ವಷ್ಟ ಎಂಬ ಆ ಸೂರ್ಯನ ಮಗಳು ಅಂತ ಅರ್ಥ. ಕಶೇರು ಇವರಳು ಶ್ರೇಷ್ಠನೆನಿಪಳು, ಉಳಿದ ಋಷಿಗಣ ಗೋಪಿಕಾ ಸಮರು. ಉಳಿಗಳ ಋಷಿಗಳು ಅಂದರೆ ಮೇಲೆ ಅನೇಕ ಜನ ಋಷಿಗಳ ಬಗ್ಗೆ ಹೇಳಿದರು. ನಾರದರು ಬಂದರು, ಇನ್ನು ಬೇರೆ ಬೇರೆ 19ನೇ ಕಕ್ಷದಲ್ಲಿ ಅನೇಕ ಋಷಿಗಳು ಹೇಳಿದರು. ಅವರಲ್ಲದೆ ಇನ್ನು ಮಿಕ್ಕಿದ್ದ ಋಷಿಗಳೇನಿದ್ದಾರೆ ಅನೇಕ ಕೋಟ್ಯಾಂತರ ಋಷಿಗಳು, ಆ ಎಲ್ಲ ಋಷಿಗಳು ಕೂಡ ಈ ಗೋಪಿಕಾ ಸ್ತ್ರೀಯರಿಗೆ ಸಮಾನರಾಗ್ತಾರೆ. ಅಂದರೆ 27ನೇ ಕಕ್ಷದಲ್ಲಿ ಅವರು ಬರ್ತಾರೆ. ಉಳಿದ ಋಷಿಗಣ ಗೋಪಿಕಾ ಸಮರು ಅಂತ ಅವರ ಅವತಾರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆಯ್ತಲ್ಲ? ಎಲ್ಲಿ ಬಂದಿತ್ತು? ಅಲ್ಲ 74 ಜನರು ಅಂತ ಹೇಳಿತಾ? ಯಾವ ಸಂಧಿ? ಅದೇ ಅಗ್ನಿಪುತ್ರರೇ, ಇವರೆಲ್ಲ ಅಗ್ನಿಪುತ್ರರೇ ಅಲ್ಲ. ಇವರೆಲ್ಲ 16,100 ಜನ ಅಗ್ನಿಪುತ್ರರೇ. ಅವರು ತಪಸ್ಸು ಮಾಡಿ ಈ ಅಕ್ಷರಾರಾಗಿ ಹುಟ್ಟಿ ಈ ರಾಜಪುತ್ರಿಯರಾಗಿ ಹುಟ್ಟಿದರು. ಅವರಲ್ಲಿ ಕಶ್ಯಪ ಉತ್ತಮ ಅಂತ. ಎಷ್ಟನೇ ಪದ್ಯ? ಅದೇ ಅಂದ್ರೆ ಕಶೇರು ಮೊದಲಾದ 74 ಜನ ಅಂತ ಅಂದ್ರಲ್ಲ, ಅದರಲ್ಲೇ ಬಂತು ಅರುಣ ತಾರತಮ್ಯ ಸಂಧಿಯಲ್ಲಿ ಅವರ ಹೇಳುತ್ತದೆ. 3ನೇ ಪದ್ಯ, 280 ಋಷಿ ತುಂಬುರು ಶತೋರ್ವಶಿ ಅಪ್ಸರಸ ಸ್ತ್ರೀಯರು ಶತಾಂಜರು ಉತ್ತಮ ಚಿರಪಿತೃಗಳಿಂದ ವರರು ಊರ್ವಶಿಗಿಂತ ವೈಶ್ವಾನರಣ ಸುತರು 8,000 ಹರದೇಳುತ್ತಮ ಕಶೇರ್ 74 ಜನ. ಎಲ್ಲರೂ ಅಗ್ನಿಪುತ್ರರೇ, ಅದರಲ್ಲಿ ಈ ಕಶೇರು ಉತ್ತಮರು ಅಂತ ಅರ್ಥ.
ಆ ಕಾಣಿಸಿಲ್ಲ. ಇಲ್ಲ ಅದೇ ಅದೇ. ಹಾ, ಶ್ರೇಷ್ಠರು ಅವರಲ್ಲಿಯೂ ಕಸೇರು ಶ್ರೇಷ್ಠ ಅಂತ. ಅಲ್ಲಿ ಕಸೇರು ಮೊದಲಾದ 74 ಜನ ಅಂತಂದ್ರು, ಅದರಲ್ಲೆಲ್ಲ ಕಸೇರು ಉತ್ತಮಳು ಅಂತ. ಒಟ್ಟಾರೆ 16,100 ಜನರಲ್ಲಿ 74, ಅದರಲ್ಲಿ ಕಸೇರು. ಕಸೇರು ಯಾರು ಅಂದ್ರೆ ತ್ವಷ್ಟೃ ಪುತ್ರಿ ಅಂತ ಬರ್ಕೊಳ್ಳಿ. ಅಗ್ನಿಪುತ್ರರಾದ ಹದಿನಾರು ಸಾವಿರದ 100 ಜನ, ಕೃಷ್ಣ ಪತ್ನಿಯರಲ್ಲಿ ಲಕ್ಷ್ಮೀದೇವಿ, ಆಯಾ ಹೆಸರುಗಳಿಂದ ವಿಶಿಷ್ಟ ರೂಪದಿಂದ ಆವಿಷ್ಟಳಾಗಿರುತ್ತಾಳೆ. ವಿಶಿಷ್ಟ ರೂಪದಿಂದ ಆವಿಷ್ಟಳಾಗಿರುತ್ತಾಳೆ. ಅವರಲ್ಲಿ ತ್ವಷ್ಟೃ ಪುತ್ರಿಯಾದ ಕಶೇರು ಎಂಬಾಕಿ ಉತ್ತಮಳು. ಉಳಿದ ಋಷಿಗಳೆಲ್ಲರೂ ಗೋಪಿಕಾ ಸ್ತ್ರೀಯರಿಗೆ ಸಮಾನರು.
ಕೃಷ್ಣವರ್ತ್ಮನ ಸುತರೊಳಗೆ 1,000 ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿ ರಮಾಂಬ ತತ್ತನ್ನಾಮ ರೂಪದಲ್ಲಿ ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ತ್ವಷ್ಟೃ ಪುತ್ರಿ ಕಶೇರು ಇವರ್ಳು ಶ್ರೇಷ್ಠಳೆನಿಪಳು ಉಳಿದ ಋಷಿಗಣ ಗೋಪಿಕಾ ಸಮರು ಸೂನುಗಳು ಎನಿಸುವರು ದೇವ ಕೃಶಾನುವಿಗೆ ಕ್ರತಶುಂಧಿ ಶುಚಿ ಪವಮಾನ ಕೈಶಿಖರೈದು ತುಂಬುರು ಊರ್ವಶಿ ಸುತರು ಮೇನಕಿ ಋಷಿರಾಯರುಗಳ ಜಾನಸುರರಿಗೆ ಸಮರೆನಿಪರು ಪುರಾಣಕರನಾಖ್ಯಾತ ದಿವಿಜರ ಜನಕರೆನಿಸುವರು ಇನ್ನ ಅಗ್ನಿಪುತ್ರರು ಬೇರೆಯವರು ಇದ್ದಾರೆ. ಸೂನುಗಳು ಎನಿಸುವರು ದೇವ ಕೃಶಾನುವಿಗೆ. ದೇವ ಕೃಶಾನು, ಕೃಶಾನು ಅಂತಂದ್ರೆ ಅಗ್ನಿ. ಅಲ್ಲಿ ಏನೇನು ಹೆಸರು ಪರ್ಯಾಯ ಪದಗಳು ಹೆಂಗೆ ಬಳಸ್ತಾರೆ ರಾಯರು, ಅಂದ್ರೆ ಆಯಾ ಪದಗಳವ ಅಂತ ಗೊತ್ತಾಗಬೇಕಲ್ಲ. ಅಗ್ನಿಗೆ ಏನೇನು ಹೆಸರು? ಕೃಷ್ಣವರ್ತಮ ಅಂತ ಒಂದು ಹೆಸರು, ಕೃಶಾನು ಅಂತ ಒಂದು ಹೆಸರು, ದ್ವಿಜಮುಖ ಅಂತ ಒಂದು ಹೆಸರು, ಹೀಗೆ ಆಯಾ ಹೆಸರುಗಳೆಲ್ಲ ಬಳಸ್ತಾರೆ. ಕೃಶಾನು ಅಂದ್ರೆ ಅಗ್ನಿ. ದೇವ ಕೃಶಾನುವಿಗೆ, ಆ ಅಗ್ನಿದೇವರಿಗೆ ಸೂನುಗಳು ಎನಿಸುವರು. ಸೂನು ಅಂದರೆ ಮಕ್ಕಳು, ಮಕ್ಕಳು ಅಂತಿದ್ದಾರೆ 5 ಜನ. ಯಾರು? ಕ್ರಥ, ಶುಂಧಿ, ಶುಚಿ, ಪವಮಾನ, ಕೈಶಿಕ ಅಂತ 5 ಜನ. ಅವರು ಮತ್ತು ತುಂಬುರು, ಊರ್ವಶಿ, ಶತರು. ತುಂಬುರು ಮತ್ತು ಊರ್ವಶಿಯ ಮೊದಲಾದಂತಹ ಅಪ್ಸರಶಾಸ್ತ್ರೀಯರು. ಮೇನಕಿ ಅಂದರೆ ಮೇನಕ, ಋಷಿರಾಯರುಗಳು, ಮಿಕ್ಕಿದ ಋಷಿಗಳು ಅಂತ ಏನು ಹೇಳಿದ್ರಲ್ಲ ಅವರು. ಇವರೆಲ್ಲರೂ ಕೂಡ ಆಜಾನ ಸುರರಿಗೆ ಸಮರೆನಿಪರು. ಆಜಾನ ದೇವತೆಗಳು ಅಂತ ಏನಿದ್ದಾರೆ, ಹುಟ್ಟಿಂದಿನಿಂದನೇ ದೇವತೆಗಳಾಗಿ ಹುಟ್ಟಿರುತ್ತಾರೆ, ಆಜಾನಜ ದೇವತೆಗಳು ಅಂತ. ಆ ಆಜಾನಜ ದೇವತಾ ಕಕ್ಷಕ್ಕೆ ಇವರೆಲ್ಲರೂ ಸಮಾನರಾಗ್ತಾರೆ. ಈಗ ಹೇಳ್ತಕ್ಕಂಥವರೆಲ್ಲರೂ ಕೂಡ ಈ ಆಜಾನ ದೇವತೆಗಳಿಗೆ ಸಮಾನರು ಅಂತ ಆಗ್ತಾರೆ. ಸುರಾಣಕರು ಅನಾಖ್ಯಾತ ದಿವಿಜರ ಜನಕರು ಎನಿಸುವರು. ಸುರಾಣಕರು ಅಂತಿದ್ದಾರೆ, ಅವರು ಅನಾಖ್ಯಾತ ದಿವಿಜರ ಜನಕರು ಎನಿಸುವರು. ಅನಾಖ್ಯಾತ ದೇವತೆಗಳು ಅಂತ ಕೆಲವರು ಹೆಸರು ಬಂದೇ ಇರೋದಿಲ್ಲ, ಸುಮ್ಮನೆ ಅನೇಕ ದೇವತೆಗಳು ಅಂತ ಹೇಳಿಬಿಟ್ಟಿರ್ತಾರೆ ಅಷ್ಟೇ. ಯಾರು ಪಟ್ಟಿ ಮಾಡಿ ಲಿಸ್ಟ್ ಮಾಡಿ ಅವರ ಹೆಸರು ಅಂತ ಹೇಳಿರೋದಿಲ್ಲ. ಆಗ ಅನಾಖ್ಯಾತ, ಆಖ್ಯಾತ ಅಂದ್ರೆ ಹೆಸರು, ಅನಾಖ್ಯಾತ ಅಂದ್ರೆ ಹೆಸರಿಲ್ಲದ ದೇವತೆಗಳು ಬಹಳ ಜನ ಇದ್ದಾರೆ. ಹೀಗಾಗಿ ಅನಾಖ್ಯಾತ ದೇವತೆಗಳು ಅಂತ ಕರೀತಾರೆ. ಆ ಅನಾಖ್ಯಾತ ದೇವತೆಗಳಿಗೆ ಇವರು ಜನಕರು, ಸುರಾಣಕರು ಎಂಬವರು ಜನಕರು ಅಂತ ಆಗಿದ್ದಾರೆ ಅಂತ ಅವರ ಬಗ್ಗೆ ಕೆಲವು ವಿವರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕ್ರಥಾ ಕೈಶಿಕ ಎಂಬವರು ಭಾಗವತದಲ್ಲಿ ಬರ್ತದ. ಕ್ರಥಾ ಕೈಶಿಕರು ಅಂತ ಹೇಳಿ
ಈ ರುಕ್ಮಿಣಿಗೆ ದೊಡ್ಡಪ್ಪ ಒಂದು ಅಂದರೆ ಅವರ ತಂದೆಗೆ ಸೋದರರಾಗ್ತಾರೆ ಕಥಕೈಶಿಕರು ಅಂತ. ಅವರಿಬ್ಬರು ಕೃಷ್ಣ ಪರಮಾತ್ಮನ ಭಕ್ತರು. ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಕೃಷ್ಣನಿಗೆ ಆತಿಥ್ಯವನ್ನೆಲ್ಲ ಮಾಡ್ತಾರೆ. ಆ ಒಂದು ಕಥೆ ಭಾಗವತದಲ್ಲಿ ಬರ್ತದೆ. ಅವರು ಇವರು ಯಾರು ಯಜ್ಞಪುತ್ರರು ಮತ್ತು ಕೃಥಾ ಕೈಶಿಕ ಅಂತ 5 ಜನರಲ್ಲಿ ಆ ಇಬ್ಬರು ಅಲ್ಲಿ ಹುಟ್ಟಿರ್ತಾರೆ. ಅಗ್ನಿದೇವರಿಗೆ ಕ್ರಥ, ಶುಂಧಿ, ಶುಚಿ, ಪವಮಾನ, ಮತ್ತು ಕೈಶಿಕ ಎಂದು 5 ಜನ ಮಕ್ಕಳು. ತುಂಬುರು ಗಂಧರ್ವ, ಊರ್ವಶಿ ಮೊದಲಾದ 100 ಜನ ಅಪ್ಸರಾ ಸ್ತ್ರೀಯರು, ಮತ್ತು ಮೇನಕ, ಮತ್ತು ಋಷಿಗಳು, ಉಳಿದ ಋಷಿಗಳು, ರಾಜರು, ಆಜಾರ್ಜ ದೇವತೆಗಳಿಗೆ ಸಮಾನರು. ಪುರಾಣಕರು, ಅನಾಖ್ಯಾತ ದೇವತೆಗಳಿಗೆ ಜನಕರು. ಸೂನುಗಳು ಎನಿಸುವರು ದೇವಕೃಶಾನುವಿಗೆ ಕೃತ ಶುಂಠಿ ಶುಚಿ. ಪವಮಾನ ಕೈಶಿಕರೈದು ತುಂಬುರು ಊರ್ವಶೀಶಕರು. ಮೇನಕಿ ಋಷಿರಾಯರುಗಳ ಜಾನಸುರರಿಗೆ ಸಮರೆನಿಪರು.
ಪುರಾಣಕರನಾಖ್ಯಾತ ದಿವಿಜರ ಜನಕರೆನಿಸುವರು. ಪಾವಕನಿಗಿಂದಧಮರೆನಿಸುವ ದೇವಕುಲಜಾನಾಖ್ಯ ಸುರಗುಣ. ಕೋವಿದರು ನಾನಾ ಸುವಿದ್ಯದಿ ಸ್ತೋತ್ತಮರ ನಿತ್ಯ. ಸೇವಿಪರು ಸದ್ಭಕ್ತಿ ಪೂರ್ವಕ ಸ್ವಾವರಿಗುಪದೇಶಿಸುವರು. ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ಈ ಅನಾಖ್ಯಾತ ದೇವತೆಗಳು ಅಂತೇನು ಹೇಳಿದಾರಲ್ಲ, ಅಂದ್ರೆ ಏನೋ ಇವರು ಏನು ದೊಡ್ಡವರೇನಲ್ಲ ಅಂತವ್ರ ಮೇಲೆ ನಿರ್ಲಕ್ಷ್ಯ ಮಾಡಬೇಡ್ರಿ, ಅವರ ಮಹಿಮೆನೇ ಎಷ್ಟಿದೆ ಅಂತ ಹೇಳ್ತಾರೆ. ಪಾವಕನಿಗಿಂದ ಅಧಮರೆನಿಸುವ. ಪಾವಕ ಅಂದ್ರೆ ಅಗ್ನಿ, ಅಗ್ನಿಗಿಂತಲೂ ಕಡಿಮೆಯಾದಂತಹ ಈ ದೇವಕುಲಜ ಅನಾಖ್ಯ ಸುರಗಣ. ಈ ದೇವಕುಲದಲ್ಲಿ ಹುಟ್ಟಿರತಕ್ಕಂತಹ ಈ ಅನಾಖ್ಯ ಸುರಗಣ, ಈ ಅನಾಖ್ಯಾತ ದೇವತೆಗಳು ಅಂತ ಏನಿದ್ದಾರಲ್ಲ, ಇವರು ಎಂಥವ್ರು ಅಂದರೆ ಕೋವಿದರು, ಒಳ್ಳೆ ಪಂಡಿತರು. ಕೋವಿದರು ಅಂದರೆ ಪಂಡಿತರು ಅಂತರ್ಥ, ಒಳ್ಳೆ ಪಂಡಿತರವರು. ಮತ್ತು ನಾನಾ ಸುವಿದ್ಯದಿ, ಎಲ್ಲ ವಿದ್ಯೆಗಳಲ್ಲಿ, ಅನೇಕ ವಿದ್ಯೆಗಳಲ್ಲಿ ಅವರು ಪಂಡಿತರಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಅನೇಕ ವಿದ್ಯೆಗಳಲ್ಲಿ ಅವರು ಅದ್ಭುತವಾದ ಪಾಂಡಿತ್ಯ, ನೈಪುಣ್ಯ, ಕೌಶಲ್ಯ ಅವರಿಗೆ ಇರ್ತದೆ. ಅಷ್ಟೇ ಅಲ್ಲದೆ ಸ್ವೋತ್ತಮರ ನಿತ್ಯ ಸೇವಿಪರು ಭಕ್ತಿಪೂರ್ವಕದಿ. ಅವರನ್ನು ತನಗಿಂತಲೂ ಉತ್ತಮರಾದಂತಹ ದೇವತೆಗಳನ್ನು, ಅವರೆಲ್ಲರನ್ನೂ ಕೂಡ ಅವರು ಸದ್ಭಕ್ತಿಪೂರ್ವಕ, ಒಳ್ಳೆ ಭಕ್ತಿಯಿಂದ ಸೇವೆ ಮಾಡ್ತಾ ಇರ್ತಾರೆ. ಅವರನ್ನು ಸೇವೆ ಮಾಡೋದಷ್ಟೇ ಅಲ್ಲದೆ ಸ್ವಾವರರಿಗೆ ಉಪದೇಶಿಸುವರು. ಅವರರಿಗೆ, ಅವರರು ಅಂದರೆ ಕಡಿಮೆ, ಅವರರು ಅಂದರೆ ತಮಗಿಂತಲೂ ಕಡಿಮೆಯಾದವರು, ಅವರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ತಮಗಿಂತಲೂ ದೊಡ್ಡವರಾದರವರ ಹತ್ರ ಅವರು ಪಾಠ ಕಲಿತಾರೆ, ತಮಗಿಂತಲೂ ಕಡಿಮೆಯಾದವರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಹೀಗೆ ಅಧ್ಯಯನ ಅಧ್ಯಾಪನ ಅಂತಂತಾರೆ. ಹಾಗೆ ಅಧ್ಯಯನ ತಾವು ಮಾಡ್ತಾರೆ, ಇನ್ನೊಬ್ಬರಿಗೂ ಅವರು ಪಾಠವನ್ನು ಹೇಳ್ತಾರೆ. ಹೀಗೆ ಅವರು ಹೇಳ್ತಾ ಇರ್ತಾರೆ. ಏನು ಪಾಠ ಹೇಳ್ತಾರಪ್ಪ ಅಂತಂದ್ರೆ, ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ನಿರಾವಲಂಬ, ನಿರಾವಲಂಬ ಅಂದ್ರೆ ಅವಲಂಬ ಅಂದ್ರೆ ಆಶ್ರಯಿಸಿರೋದು, ನಿರಾವಲಂಬ ಅಂದ್ರೆ ಯಾರನ್ನೂ ಆಶ್ರಯಿಸಿ ಇರದೇ ಇರೋರು, ಯಾರು? ಭಗವಂತ ಅಂತ ಅರ್ಥ. ಭಗವಂತನಿಗೆ ನಿರಾವಲಂಬನ ಅಂತ ಕರೀತಾರೆ. ಯಾಕೆ? ಭಗವಂತ ಯಾರನ್ನು ಆಶ್ರಯಿಸಿಕೊಂಡಿಲ್ಲ, ಅವನೇ ಎಲ್ಲರಿಗೂ ಆಶ್ರಯನಾಗಿದ್ದಾನೆ. ಅದಕ್ಕೆ ಅಂತಹ ಎಲ್ಲರಿಗೂ ಆಶ್ರಯನಾದ, ಯಾರನ್ನು ಆಶ್ರಯಿಸದೇ ಇರುವ ಆ ಭಗವಂತನ ವಿಮಲ ಗುಣಗಳ, ನಿರ್ಮಲವಾದಂತಹ, ವಿಮಲ ಅಂದರೆ ನಿರ್ಮಲ, ನಿರ್ಮಲವಾದ ಆ ಗುಣಗಳನ್ನು ದೊಡ್ಡವರಿಂದ ಕಲಿತಾ ಇರ್ತಾರೆ, ತಮಗಿಂತಲೂ ಕಡಿಮೆಯಾದವರಿಗೆ ಉಪದೇಶ ಮಾಡ್ತಾ ಇರ್ತಾರೆ ಪ್ರತಿ ದಿವಸದಲ್ಲಿ. ಪ್ರತಿನಿತ್ಯ ಪಾಠ ಪ್ರವಚನ ಇದ್ದೇ ಇರ್ತದೆ ಅವರಿಗೆ. ನೋಡ್ರಿ, ಮೇಲಕ್ಕೆ ಹೋದರೂ ಕೂಡ ಪಾಠ ಪ್ರವಚನ ಬಿಟ್ಟಿದ್ದಲ್ಲ, ಎಲ್ಲಿ ಹೋದರೂ ಮೋಕ್ಷದಲ್ಲಿ ಕೂಡ ಪಾಠ ಪ್ರವಚನ ಬಿಟ್ಟಿದ್ದಲ್ಲ, ನಡೀತಾನೆ ಇರ್ತದೆ ನನ್ನ ಮಾತು. ಅದು ಭಗವಂತನ ಗುಣಗಳನ್ನು ಹೇಳೋದು ಕೇಳೋದು. ಹೇಳೋರು ಇದ್ದ ಕಾಲಕ್ಕ ಕೇಳಬೇಕು, ಕೇಳೋರು ಇದ್ದ ಕಾಲಕ್ಕ ಹೇಳಬೇಕು. ಯಾರು ಇಲ್ಲದೆ ಯಾರು ಸ್ವಂತ ತಾವು ಅಧ್ಯಯನ ಮಾಡಬೇಕು. ಹೀಗೆ ಒಟ್ಟಾರೆ ಭಗವಂತನ ಗುಣಗಳನ್ನು ಸ್ಮರಣ ಇಲ್ಲದೆ ಒಂದು ಕ್ಷಣವೂ ಇರಬಾರದು ಅಂತ. ಒಂದಾ ದೊಡ್ಡವರಿಂದ ಕೇಳ್ತಾ ಇರಬೇಕು, ಅಥವಾ ಗೊತ್ತಿಲ್ಲದೆ ಇದ್ದವರಿಗೆ ಹೇಳಬೇಕು, ಇಲ್ಲ ಅಂದರೆ ತಾವೇ ಸ್ವಯಂ ಅಧ್ಯಯನ ಮಾಡಬೇಕು, ಚಿಂತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಹೀಗೆ ಆ ಪಾಠ ಪ್ರವಚನ ಭಗವಂತನ ಆ ಗುಣಗಳ ಚಿಂತನೆಯಲ್ಲಿ ಮಗ್ನರಾಗಿರಬೇಕು ಅಂತಂಬುದು ಶಾಸ್ತ್ರ ಹೇಳುತ್ತದೆ. ಆ ರೀತಿಯಾದ ಶಾಸ್ತ್ರದ ವಚನವನ್ನು ಇವರೆಲ್ಲರೂ ಪಾಲನೆ ಮಾಡ್ತಾ ಇರ್ತಾರೆ
ಅಂತರ್ಥ. ಅಂತಹ ಉತ್ತಮರು ಈ ಎಲ್ಲ ದೇವತೆಗಳು ಎಂಬ ಮಾತನ್ನು ಹೇಳುತ್ತಾರೆ. ಆಯ್ತಾಯ್ತೇನು? ಅಗ್ನಿಗಿಂತ ಕಡಿಮೆಯಾದ ದೇವಕುಲದಲ್ಲಿ ಜನಿಸಿದ ಆಜಾನಜರೆಂಬ ದೇವತೆಗಳು ಅನೇಕ ವಿಧವಾದ ವಿದ್ಯೆಗಳಲ್ಲಿ ನಿಪುಣರು. ತಮಗಿಂತಲೂ ಉತ್ತಮರಾದ ಉತ್ತಮರಾದವರನ್ನು ಪ್ರತಿನಿತ್ಯ ಭಕ್ತಿಯಿಂದ ಸೇವಿಸುತ್ತಾರೆ. ತಮಗಿಂತಲೂ ಕಡಿಮೆಯಾದವರಿಗೆ ಭಗವದ್ಗುಣಗಳನ್ನು ಪ್ರತಿನಿತ್ಯ ಉಪದೇಶಿಸುತ್ತಾರೆ. ಪಾವಕನಿಗಿಂದಧಮರೆನಿಸುವ ದೇವಕುಲ ಜಾನಾಖ್ಯ ಸುರಗಣ. ಕೋವಿದರು ನಾನಾ ಸುವಿದ್ಯದಿ ಸೋತ್ತಮರ ನಿತ್ಯ. ಸೇವಿಪರು ಸದ್ಭಕ್ತಿ ಪೂರ್ವಕ ಸ್ವಾವರರಿಗುಪದೇಶಿಸುವರು. ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ ಹೇಳುವಾಗ ಯಾವುದಾದ್ರು ಕಠಿಣ ಪದಗಳು ಬಂತು, ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆನೆ ಬರ್ಕೊಂಬಿಡ್ರಿ ಆ ಪದಗಳಿಗೆ ಅರ್ಥ. ಹಿಂದೆ ಕೃಷ್ಣವರ್ತ್ಮ ಅಂತ ಬಂತು. ಕೃಷ್ಣವರ್ತ್ಮ ಇಸ್ ಈಕ್ವಲ್ ಟು ಅಗ್ನಿ.
ಬರ್ಕೊಂಬ್ರಿ. ಎಲ್ಲೆಲ್ಲಿ ನಿಮಗ ಆ ಪದ ಬೇಗನೆ ಅರ್ಥ ಆಗೋದಿಲ್ಲ ಎಂಬುದನ್ನ ಅರ್ಥ ಬರ್ಕೊಂಡ್ ಬಿಡ್ತಾ ಇರ್ರಿ. ಇವಾಗ ಕೇಳಿದಾಗ ನೆನಪಿರ್ತದ, ಆಮ್ಯಾಗ ಮರ್ತ ಹೋಗ್ತದ. ಅದಕ್ಕಾಗಿ ಎಲ್ಲಿ ಪದ ಬಂತು, ಪದ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಅದ ಅಂತಂದ್ರೆ ಹಿಂದೆನೆ ಅದರ ಅರ್ಥ ಬರ್ಕೊಂಡ್ಬಿಡ್ತಾ ಇರ್ರಿ. ಸುರರೊಳಗೆ ವರ್ಣಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ ತಮ್ಮೊಳು. ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ. ಗುರುವಿಕೆಯು ಶಿಷ್ಯತ್ವ ಋಷಿಗಳೊಳಿರುತಿಹದು ಆಜಾನಸುರರಿಗೆ. ಚಿರಪಿತೃಶತಾಧಮರೆನಿಸುವರು 7 ಜನರುಳಿದು. ಹೇಳೋ ಕಾಲಕ್ಕೆ ಈ ದೇವತೆಗಳ ಬಗ್ಗೆ ಇನ್ನೊಂದು ಮಾತನ್ನು ತಿಳಿಸ್ತಾರೆ. ಸುರರೊಳಗೆ ವರ್ಣಾಶ್ರಮಗಳು ಎಂಬ 2 ಧರ್ಮಗಳು ಇಲ್ಲ ತಮ್ಮಳು. ದೇವತೆಗಳಲ್ಲಿ, ಸುರರೊಳಗೆ ಅಂದ್ರೆ ದೇವತೆಗಳಲ್ಲಿ ವರ್ಣ ಆಶ್ರಮ ಎಂಬ